ರಾಜ್ಯಸಭಾ ಚುನಾವಣೆಯನ್ನ ಬಿಜೆಪಿ ಹಾಗೂ ಜೆಡಿಎಸ್ ಎರಡು ಪಕ್ಷಗಳು ಸೇರಿಕೊಂಡು ಎದುರಿಸಿವೆ. ಆದರೆ ನಮ್ಮ ಅಭ್ಯರ್ಥಿಗಳು ಮೊದಲ ಸುತ್ತಿನಲ್ಲೇ ಗೆದ್ದಿದ್ದಾರೆ. ಫಲಿತಾಂಶದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಐಕ್ಯತೆ ಮತ್ತು ಒಗ್ಗಟ್ಟನ್ನು ತೋರಿಸುತ್ತೆ. ವಿಪಕ್ಷಗಳು ಆಮಿಷವೊಡ್ಡಲು ಪ್ರಯತ್ನಿಸಿದ್ರು ಕೂಡ ನಾವು ಗೆದ್ದಿದ್ದೇವೆ. ಮತ ಹಾಕಿದ ಎಲ್ಲ ಶಾಸಕರಿಗೂ ಅವರು ಧನ್ಯವಾದವನ್ನು ತಿಳಿಸಿದ್ದಾರೆ. ಸಾಕಷ್ಟು ಜಿದ್ದಾಜಿದ್ದಿನ ಎಲೆಕ್ಷನ್ ಇದು. ಯಾಕಂತಂದ್ರೆ ಜೆಡಿಎಸ್ ಹಾಗೂ ಬಿಜೆಪಿಯ ಅನೇಕರು ಕಾಂಗ್ರೆಸ್ನವರಿಗೆ ಸಂಪರ್ಕಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಈ ಹಿನ್ನೆಲೆ FIR ಕೂಡ ದಾಖಲಾಗಿದ್ದು. ಆದರೆ ಇದನ್ನ ಮೀರಿಯೂ ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಗೆದ್ದು ಬೀಗಿದ್ದಾರೆ. ವಿಪಕ್ಷಗಳು ಆಮಿಷ ಒಡ್ಡಲು ಪ್ರಯತ್ನ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಐಕ್ಯತೆಯನ್ನ ತೋರಿಸುತ್ತೆ. ಮತ ಹಾಕಿದ ಎಲ್ಲ ಶಾಸಕರು ಕೂಡ ನಾನು ಧನ್ಯವಾದವನ್ನು ಹೇಳ್ತೇನೆ ಅಂತ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡಿ ಸರ್. ಇವತ್ತು ಏನು ರಾಜ್ಯಸಭಾ ಎಲೆಕ್ಷನ್ ನಡೀತು, ಬಿಜೆಪಿ ಜೆಡಿಎಸ್ ಇಬ್ಬರು ಸೇರಿ ಒಗ್ಗಟ್ಟಿನಿಂದ ಈ ಚುನಾವಣೆಯನ್ನು ನಡೆಸಿದ್ರು. ಕಾಂಗ್ರೆಸ್ ಪಕ್ಷದ ಮೊದಲನೇ ರೌಂಡಿನಲ್ಲಿ ಗೆದ್ದಿದ್ದಾರೆ. ನಮ್ಮ ಅಜಯ್ ಮೆಕೆನ್ ಅವರು 47 ಓಟು, ಟಿ ಚಂದ್ರಶೇಖರ್ ಅವರು 45 ಓಟು, 3 ಜನನ ಸೇರಿ ಮೊದಲನೇ ರೌಂಡ್ನಲ್ಲಿ ಗೆದ್ದಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಅವ್ರಿಗೆ 47 ಓಟ್ ಬಂದಿದೆ. JDS ಅಭ್ಯರ್ಥಿಗೆ 36 ಓಟ್ ಬಂದಿದೆ. ಇದು ಅಲ್ಲಿ ಅಧಿಕೃತವಾಗಿ 45 ಓಟು, 4441 ಓಟು ಲೆಕ್ಕದಲ್ಲಿ ಪಾಯಿಂಟು ಅವಶ್ಯಕತೆ ಇತ್ತು. ಅದು ಪೂರ್ಣ ಆದ್ದರಿಂದ 4500 ಓಟ್ ಆದ್ದರಿಂದ ಮೊದಲನೇ ರೌಂಡ್ನಲ್ಲಿ ಚಂದ್ರಶೇಖರ್ ಅವರು, ಅಜಯ್ ಮೆಕೆನ್ ಅವರು ಮತ್ತು ಸೈಯದ್ ನಾಸಿರ್ ಹುಸೇನ್ ಅವರು ಅಧಿಕೃತವಾಗಿ ಇವತ್ತು 3 ಜನ ಕೂಡ ಮೊದಲನೇ ರೌಂಡಲ್ಲಿ ಗೆದ್ದಿದ್ದಾರೆ. ಎಲೆಕ್ಷನ್ ಕಮಿಷನ್ ಅವರು ಹಾಗೆ ನಮ್ಮ ರಿಟರ್ನಿಂಗ್ ಆಫೀಸರು ಕಳಿಸ್ಕೊಡ್ತಾ ಇದ್ದಾರೆ. ಅದಾದಮೇಲೆ ಅವರು ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರಾಚಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ನೋಡ್ತಾ ಇದ್ದೀವಿ ಟೋಟಲ್ ಆಗಿ ಈ ಒಂದು ಎಲೆಕ್ಷನ್ನಲ್ಲಿ ಕಂಪ್ಲೀಟ್ ಡಾಮಿನೇಷನ್ ಅಂತ ಹೇಳ್ಬೋದು ಕಾಂಗ್ರೆಸ್ ಪಕ್ಷದ್ದು. ಎರಡೂ ಪಕ್ಷಗಳಿಂದಲೂ ಕೂಡ ಸತತ ಪ್ರಯತ್ನ ಮಾಡಿದ್ರು ಕೂಡ ಈ ಚುನಾವಣೆಯಲ್ಲಿ ಹಿನ್ನಡೆಯಾಗಿದೆ. ಕಾಂಗ್ರೆಸ್ ಗೆದ್ದು ಬೀಗಿದೆ. ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆಯ ದಿಕ್ಸೂಚಿನ ಅಥವಾ ಈ ಚುನಾವಣೆ ಇಲ್ಲಿಗೆ ಮಾತ್ರ ಸೀಮಿತವಾಗಿರುತ್ತಾ ಅಂತ? ರಾಚಪ್ಪ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿಯನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಈ ಒಂದು ಎಲೆಕ್ಷನ್ನಲ್ಲಿ ಅಂಕಿ ಅಂಶಗಳ ಪ್ರಕಾರ ಅಂತಂದರೆ ನಂಬರ್ಸ್ನಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲ್ಗೈ ಇತ್ತು. ಆದ್ರೂ ಕೂಡ ಒಂದು ದೊಡ್ಡ ಮಟ್ಟದ ಪ್ರಯತ್ನವನ್ನು JDS ಹಾಗೂ BJP ಮಾಡಿದಂತೂ ಸುಳ್ಳಲ್ಲ. ಎರಡೂ ಪಕ್ಷಗಳು ಸೇರಿಕೊಂಡು ಕಾಂಗ್ರೆಸ್ಗೆ ಒಂದು ಭರ್ಜರಿ ಒಲೇಟನ್ನು ಕೊಡಬೇಕು, ಈ ಒಂದು ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಒಂದು ದೊಡ್ಡ ಮಟ್ಟದ ಸಂದೇಶವನ್ನು ಕೊಡಬೇಕು, ರಾಜ್ಯದಲ್ಲಿ BJP JDS ಪ್ರಭಾವ ಎಷ್ಟರ ಮಟ್ಟಿಗಿದೆ ಅನ್ನೋದು ಕೂಡ ಗೊತ್ತಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ಲಾನನ್ನು ಮಾಡ್ಕೊಂಡಿದ್ರು. ಆದರೆ ಅದು ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ಕಂಪ್ಲೀಟಾಗಿ 3 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಒಬ್ಬರು ಮಾತ್ರ BJP ಅಭ್ಯರ್ಥಿ ನಾರಾಯಣ್ ಸಾಬ್ ಹಾಂಡ್ಗೆ ಗೆದ್ದಿರುವಂಥದ್ದು. ಉಳಿದಂತೆ ಕಾಂಗ್ರೆಸ್ ಅಭ್ಯರ್ಥಿ GC ಚಂದ್ರಶೇಖರ್ ಗೆದ್ದು ಬೀಗಿದ್ದಾರೆ. ಅಜಯ್ ಮೆಕೆನ್ ಕೂಡ ಗೆದ್ದು ಬೀಗಿದ್ದಾರೆ. ನಾಸಿರ್ ಹುಸೇನ್ ಕೂಡ ಗೆದ್ದು ಬೀಗಿದ್ದಾರೆ. ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಒಟ್ಟಾರೆಯಾಗಿ ಇವತ್ತಿನ ಚುನಾವಣೆಯಲ್ಲಿ ಭರ್ಜರಿಯಾದಂತಹ ಗೆಲುವನ್ನು, ಕಂಪ್ಲೀಟ್ ಡಾಮಿನೇಷನ್ ಅಂತ ಹೇಳ್ಬೋದು. ನಂಬರಲ್ಲಿ ಮುಂದೆ ಇದ್ದಿದ್ದಂತಹ ಕಾಂಗ್ರೆಸ್ ಪಕ್ಷ, ಅದು ಎಲ್ಲರಿಗೂ ಕೂಡ ಗೊತ್ತಿತ್ತು. ಆದ್ರೂ ಕೂಡ BJP ಹಾಗೂ JDS ಎರಡೂ ಪಕ್ಷಗಳು ಸೇರಿಕೊಂಡು ಒಂದು ಕಡೆ ಭರ್ಜರಿಯಾದಂತಹ ಪ್ಲಾನನ್ನು ಕೂಡ ಮಾಡ್ಕೊಂಡಿದ್ದು. ಅದು ಯಾವುದೂ ಕೂಡ ವರ್ಕೌಟ್ ಆಗಿಲ್ಲ. ಈ ಒಂದು ಚುನಾವಣೆ ಲೋಕಸಭಾ ಚುನಾವಣೆಗೂ ಕೂಡ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗೋದಕ್ಕೆ ಏನೆಲ್ಲ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು, ಮತ್ತು ಇದು ಎಷ್ಟರ ಮಟ್ಟಿಗೆ ಹಿಂದೆ ಬೀಳುವಂತಹ ಸಂದರ್ಭ ಬರುತ್ತೆ ಮೈತ್ರಿಗೆ ಅಂತ? ಹಲೋ ರಾಜಪ್ಪ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಹೇಳಿ ಸರ್, ಈಗಾಗಲೇ ಚುನಾವಣೆಯನ್ನ
ಒನ್ ಸೈಡೆಡ್ ಅಂತ ಹೇಳ್ಬೋದು. ಡಾಮಿನೇಷನ್, ಕಂಪ್ಲೀಟ್ ಡಾಮಿನೇಷನ್. ಬಿಜೆಪಿಯ ಒಬ್ಬ ಅಭ್ಯರ್ಥಿ ಗೆದ್ದಿದ್ದನ್ನು ಬಿಟ್ಟರೆ ಉಳಿದಂತೆ 3 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದು ಬಿಗಿದ್ದಾರೆ. ಒಟ್ಟಾರೆಯಾಗಿ ಈ ಚುನಾವಣೆ ಬಗ್ಗೆ ಹೇಳೋದಾದ್ರೆ, ಹಾಗೇನೆ ಮುಂದಿನ ಲೋಕಸಭಾ ಚುನಾವಣೆಗೆ ಈ ಒಂದು ಚುನಾವಣೆ ದಿಕ್ಸೂಚಿನ, ಮತ್ತೆ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮೈತ್ರಿಗೆ ಇದು ಎಷ್ಟು ಹಿನ್ನಡೆಯನ್ನ ತಂದುಕೊಡುತ್ತೆ ಅಂತ. ವಿಶ್ವನಾಥ್, ಇದು ರಾಜ್ಯಸಭಾ ಚುನಾವಣೆ ಏನಿದೆ ಅದು ಶಾಸಕರು ಮತ ಚಲಾವಣೆ ಮಾಡುವಂತ ಚುನಾವಣೆ ಆಗಿದೆ ಮತ್ತು ಬಹುಸಂಖ್ಯೆ ಆಧಾರದ ಮೇಲೆ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ಗಳಿಸುವಂತ ಅವಕಾಶ ಇದೆ. ಆ ಒಂದು ಅವಕಾಶವನ್ನ ಕಾಂಗ್ರೆಸ್ ನಾಯಕರು ಬಳಸ್ಕೊಂಡಿದ್ದಾರೆ. ಹೀಗಾಗಿ ಇದು ಈ ಒಂದು ಫಲಿತಾಂಶ ಮುಂದಿನ ಲೋಕಸಭಾ ಚುನಾವಣೆಗೆ ಫಲಿತಾಂಶ ಬರುತ್ತೆ ಅಂತ ಹೇಳಲಿಕ್ಕೆ ನಾವು ಸಾಧ್ಯ ಇಲ್ಲ ಅನ್ನೋದನ್ನ ಒಂದು ಸ್ಪಷ್ಟಪಡಿಸ್ತೇನೆ. ಎರಡನೇ ವಿಷಯ, ಬಿಜೆಪಿ ಮತ್ತು ಜೆಡಿಎಸ್ಗೆ ಸ್ಪಷ್ಟವಾಗಿ ಮುಖಬಂಧ. ಯಾಕಂತಂದ್ರೆ ಇದು ಅಭ್ಯರ್ಥಿಯನ್ನ ಅವ್ರಿಗೆ ಸಂಖ್ಯಾಬಲ ಇಲ್ಲದಿದ್ರೂ ಸಹ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ಯಾವುದೋ ಒಂದು ಅದೃಷ್ಟವನ್ನ ಅಥವಾ ಮತ್ತಾರೋ ಶಾಸಕರನ್ನ ನೆಚ್ಚಿಕೊಂಡು ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ತಾವೇ ಮುಖಭಂಗವನ್ನು ಅನುಭವಿಸಿದ್ದಾರೆ. ಅವರೆಲ್ಲರ ಪ್ಲಾನ್ ಇದ್ದದ್ದು ಸರ್ಕಾರಕ್ಕೆ ಮುಖಭಂಗ ಮಾಡ್ಬೇಕು ಅಂತ ಅನ್ನೋದು ಹೊರತು ಅವ್ರಿಗೆ ಏನು ಬಿಜೆಪಿಗೆ ಜೆಡಿಎಸ್ ಮುಖಭಂಗ ಆಗತ್ತೆ ಅಂತ ಅನ್ನೋ ವಿಶ್ವಾಸ ಇರಲಿಲ್ಲ. ಅದರ ತದ್ವಿರುದ್ಧವಾಗಿ ಅದು ಈ ಒಂದು ಫಲಿತಾಂಶ ಬಿಜೆಪಿ ಮತ್ತು ಜೆಡಿಎಸ್ಗೆ ತದ್ವಿರುದ್ಧವಾಗಿ ಅನುಕೂಲ ಸಿಂಧುವಾಗುವ ಮೂಲಕ ಅಥವಾ ತದ್ವಿರುದ್ಧವಾಗಿ ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡುವ ಮೂಲಕ ಅವ್ರಿಗೆ ಮುಖಭಂಗವಾಗಿದೆ. ಇನ್ನು ಮೂರನೇದಾಗಿ ಜೆಡಿಎಸ್ ನವರು ಜೆಡಿಎಸ್ ಮತ್ತು ಬಿಜೆಪಿ ಶಾಸಕರು ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋ ಕಾರಣಕ್ಕೋಸ್ಕರ ನಾವು ಚುನಾವಣೆ ನಡೆಸ್ತಿದ್ದೇವೆ, ಹಾಗಾಗಿ ಆತ್ಮಸಾಕ್ಷಿ ಮತಗಳನ್ನ ಹಾಕಿ ಅಂತ ನಾವು ಮನವಿಯನ್ನ ಮಾಡಿದ್ರು. ಆ ಮೂಲಕ ಕಾಂಗ್ರೆಸ್ ನಲ್ಲಿ ಗೊಂದಲ ಇದೆ, ಗೊಂದಲದ ಒಂದು ಲಾಭವನ್ನು ಪಡಿಬೇಕು ಅಂತ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡಿದ್ರು. ಅದಕ್ಕೂ ಸಹ ಈ ಒಂದು ಚುನಾವಣೆ ತಕ್ಕ ಉತ್ತರವನ್ನ ಕೊಟ್ಟಿದೆ. ಇನ್ನು ನಾಲ್ಕನೇದಾಗಿ ಬಿಜೆಪಿನಲ್ಲಿ ಎಲ್ಲವೂ ಸಹ ಸರಿ ಇಲ್ಲ, ಇನ್ನೂ ಸಹ ಗೊಂದಲದ ಇದೆ ಅಂತ ಅನ್ನೋದನ್ನ ಈ ಒಂದು ಚುನಾವಣೆ ಬಹಿರಂಗಪಡಿಸಿದೆ. ಅದು ಜೆಡಿಎಸ್ ನಲ್ಲಿ ಇದ್ದಂತ ಬಿಕ್ಕಟ್ಟು ಅದನ್ನ ಅವರು ಸರಿಪಡಿಸಿಕೊಂಡು ಒಗ್ಗಟ್ಟಾಗುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಬಿಜೆಪಿಲಿ ಇದ್ದಂತಹ ಒಗ್ಗಟ್ಟು ಈಗ ಬಿರುಕು ಕಂಡು ಬಂದಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಬಿರುಕಿದೆ ಅನ್ನೋದನ್ನ ಸಾಬೀತು ಮಾಡಕ್ ಹೋಗಿ ತಮ್ಮಲ್ಲೇ ಹುಳುಕಿದೆ ಅಂತ ಅನ್ನೋದನ್ನ ಸಾಬೀತು ಮಾಡ್ಕೊಳ್ಳೋ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಚುನಾವಣೆ ಫಲಿತಾಂಶ ಇದೆ ನಿಜಕ್ಕೂ ಬಿಜೆಪಿಗೆ ದೊಡ್ಡ ಮಟ್ಟದ ಮುಖಭಂಗ. ಯಾಕೆ ಇತ್ತೀಚೆಗಾದಂತಹ ವಿಧಾನ ಪರಿಷತ್ ಚುನಾವಣೆ, ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಪುಟ್ಟಣ್ಣ ವಿರುದ್ಧವಾಗಿ ಬಿಜೆಪಿ ಅಭ್ಯರ್ಥಿ ಮತ್ತು ಮೈತ್ರಿ ಅಭ್ಯರ್ಥಿ ಹೀನಾಯ ಸೋಲನ್ನ ಅನುಭವಿಸಿದ್ರು. ಈಗ ವಿಧಾನ ಪರಿಷತ್ ರಾಜ್ಯಸಭಾ ಚುನಾವಣೆಯಲ್ಲೂ ಸಹ ಒಂದು ಅಭ್ಯರ್ಥಿ ಗೆಲ್ಲುವಂತ ಸಾಧ್ಯತೆ ಇದೆ ಅಂತ ಗೊತ್ತಿದ್ರು ಸಹ ಎರಡನೇ ಅಭ್ಯರ್ಥಿಯನ್ನು ಹಾಕುವ ಮೂಲಕ ರಾಜಕೀಯ ತಂತ್ರಗಾರಿಕೆಯನ್ನ ಮತ್ತು ತಮ್ಮ ಶಕ್ತಿನ ಪ್ರದರ್ಶನ ಮಾಡಕ್ ಹೋಗಿ ಮುಖಭಂಗವನ್ನು ಅನುಭವಿಸಿದ್ದಾರೆ. ಹೀಗಾಗಿ ಇದು ಕೇವಲ ಇಷ್ಟಕ್ಕೆ ಸೀಮಿತವಾಗಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮತ್ತು ಬೇರೆ ಬೇರೆ ಲೆಕ್ಕಾಚಾರಗಳು ಸಹ ಮುಂದಿನ ದಿನಗಳಲ್ಲಿ ರಾಜ್ಯದ ರಾಜಕಾರಣ ದಿಕ್ಕು ದೇಶಗಳನ್ನು ಬದಲಾಯಿಸುವಂತ ಒಂದು ಸಾಧ್ಯತೆ ಇದೆ. ಎಸ್ ಟಿ ಸೋಮಶೇಖರ್ ಅವರು ಯಾವ ಕಾರಣಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡಿದ್ರು, ಅದೇ ರೀತಿ ಶಿವರಾಮ ಹೆಬ್ಬಾರ್ ಯಾವುದೇ ಕಾರಣಕ್ಕೆ ಮತ ಚಲಾವಣೆ ಮಾಡದೇನೆ ಗೈರು ಹಾಜರಾದ್ರು ಅಂತ ಅನ್ನೋದ್ ಬಗ್ಗೆನೂ ಸಹ ಇನ್ನೂ ಒಂದಷ್ಟು ಸ್ಪಷ್ಟತೆ ಬೇಕಿದೆ. ಇನ್ನು ಜೆಡಿಎಸ್ ಇಬ್ಬರು ಶಾಸಕರುಗಳು ಮತ ಚಲಾವಣೆಗೆ ಮಾಡೋದಿಲ್ಲ, ಅವರು ಸಹ ಗೈರು ಹಾಜರಾಗ್ತಾರೆ ಅಂತ ಒಂದು ಚರ್ಚೆ ಇತ್ತು. ಆದ್ರೆ ಅವ್ರನ್ನ ಕೊನೆಗೆ ಅಂತಿಮ ಕ್ಷಣದಲ್ಲಿ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ಅಭ್ಯರ್ಥಿ ಪರ ಮತ ಚಲಾವಣೆ ಮಾಡಿದ್ರು. ಇನ್ನು ಮಧ್ಯದಲ್ಲಿ ಚುನಾವಣೆ ಮಧ್ಯಂತರದಲ್ಲಿನೇ ಕುಮಾರಸ್ವಾಮಿ ಅವರು ಈ ಒಂದು ಚುನಾವಣೆಯಲ್ಲಿ ಸೋಲೊಪ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ರು. ನಾವು ನಮ್ಮ ಅಭ್ಯರ್ಥಿಗಳನ್ನ ಅಥವಾ ನಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ವಿ ಅಂತ ಒಂದು ಸಂದೇಶವನ್ನು ಕೊಟ್ಟರು. ಒಟ್ಟಾರೆಯಾಗಿ ಈ ಒಂದು ಮತ ಎಣಿಕೆ ಮತ್ತೆ ಮತದಾನ ಸಂಪೂರ್ಣವಾಗಿ ಶಾಂತಯುತ ಮುಕ್ತಾಯ ಆಗಿದೆ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಅಜಯ್ ಮಕೇನು ಮತ್ತು ಸೈಯದ್ ನಾಸೀರ್ ಹುಸೇನ್ ಇಬ್ರು ಸಹ 47 ಮತಗಳನ್ನ ಪಡೆದುಕೊಂಡು ಅವರು ಜಯಶಾಲಿ ಆಗಿದ್ದಾರೆ. ಅದೇ ರೀತಿ ಜಿ ಸಿ ಚಂದ್ರಶೇಖರ್ ಅವರು 45 ಮತಗಳನ್ನ ಪಡೆದು ಅವರು ಜಯಶಾಲಿ ಆಗಿದ್ದಾರೆ. ಅದೇ ರೀತಿ ಬಿಜೆಪಿಯ ನಾರಾಯಣ್ ಸಾಬ್ ಬಾಂಡ್ಗೆ ಅವರು ಸಹ 47 ಮತಗಳನ್ನು ಪಡೆದು ವಿಜಯಿಯಾಗಿದ್ದಾರೆ. 5ನೇ ಅಭ್ಯರ್ಥಿ ಕಣಕ್ಕಿಳಿದಂತಹ ಕುಪೇಂದ್ರ ರೆಡ್ಡಿ ಅವರು ಕೇವಲ 36 ಮತಗಳನ್ನ ಮಾತ್ರ ಪಡೆಯಲಿಕ್ಕೆ ಶಕ್ತರಾಗಿದ್ದಾರೆ. ಆ ಮೂಲಕ ಅವರು 40 ಮತಗಳನ್ನ ಪಡೆಯುತ್ತೇವೆ ಅಂತ ಒಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅದು ಸಹ ಅವರಿಗೆ ಮುಳುವಾಗಿದೆ. ಅವರ ಲೆಕ್ಕಾಚಾರವು ಸಂಪೂರ್ಣವಾಗಿ ತಲೆಕೆಳಗಾಗಿರುವುದು ಈಗ ಸಾಬೀತಾಗಿದೆ. ಹೀಗಾಗಿ ರಾಜ್ಯಸಭಾ ಚುನಾವಣೆ ಪ್ರತಿಷ್ಠೆಯ ಕಣವಾಗಿತ್ತು. ಕಾಂಗ್ರೆಸ್ನ ಶಾಸಕರೇ ಆಪರೇಷನ್ ಒಳಗಾಗ್ತಾರೆ, ಆ ಮೂಲಕ ಕಾಂಗ್ರೆಸ್ ಹೀನಾಯ ಸೋಲಾಗುತ್ತೆ ಅಂತ ಒಂದು ಚರ್ಚೆ ಇದ್ದುದು ಸಂಪೂರ್ಣವಾಗಿ ವ್ಯತಿರಿಕ್ತವಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬಿಜೆಪಿನಲ್ಲಿ ಮತ್ತು ಕಾಂಗ್ರೆಸ್ನಲ್ಲಿ ಯಾವೆಲ್ಲ ರಾಜಕೀಯ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.